ಸೊ ಇವಾಗಿನ ನಮ್ಮ ಈ ಲೈಫ್ ಸ್ಟೈಲಲ್ಲಿ ಕೂದಲುದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ ಎಲ್ಲರಿಗೂ. ಸೊ ಹೇರ್ ಫಾಲ್ ಆಗುತ್ತೆ, ಡ್ಯಾಂಡ್ರಫ್, ಮತ್ತು ಕೂದಲು ಸರಿಯಾಗಿ ಬೆಳೆಯೋದಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ನನಗೂ ಕೂಡ ಹೇರ್ ಫಾಲು ತುಂಬಾ ಆಗ್ತಾಯಿತ್ತು. ತುಂಬ ವರ್ಷಗಳಿಂದ ನಾನು ಈ ಹೋಮ್ ಮೇಡ್ ಹೇರ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ. ನನಗಂತೂ ಚೆನ್ನಾಗಿ ರಿಸಲ್ಟ್ ಎಲ್ಲ ಬಂದಿದೆ. ನನ್ನ ಮಕ್ಳಿಗೂ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಇವಾಗ ರೀಸೆಂಟಾಗಿ ಕೂದಲನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕೂದಲು ನನಗೆ ತೋರ್ಸೋಕ್ಕಾಗಲ್ಲ ಎಷ್ಟು ಉದ್ದ ಬೆಳೆದಿದೆ ಅಂತ, ಬಟ್ ನನಗಂತೂ ಚೆನ್ನಾಗಿ ಗ್ರೋತ್ ಎಲ್ಲ ಆಗುತ್ತೆ. ಆ್ಯಂಡ್ ಮನೇಲಿ ಎಣ್ಣೆ ಕೂಡ ಖಾಲಿಯಾಗಿತ್ತು. ಸೊ ಅದಕ್ಕೆ ಇವಾಗೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇಟ್ಕೊಂಡಿದ್ದೀನಿ. ಸೊ ದಟ್ ನಿಮಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಸಹ ಮನೇಲಿ ಈ ಎಣ್ಣೆನ ಪ್ರಿಪೇರ್ ಮಾಡ್ಕೋಬೋದು ಅಂತ. ಸೊ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಹೋಮ್ ಮೇಡ್ ಏರ್ ಆಯಿಲ್ಗೆ 2 ಬಟ್ಲು ಕೊಬ್ಬರಿ ಎಣ್ಣೆ, 1 ಬಟ್ಲು ಹರಳೆಣ್ಣೆ, 1 ಬಟ್ಲು ಎಳ್ಳೆಣ್ಣೆ, ಕಪ್ಪು ಜೀರಿಗೆ ಅಥವಾ ಕಲುಂಜಿ ಅಂತ ಹೇಳ್ತಾರೆ, ಅದೊಂದು 3 ಸ್ಪೂನು, ಮೆಂತ್ಯ ಒಂದು 3 ಸ್ಪೂನು, ಸಾಸಿವೆ 2 ಸ್ಪೂನು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು 3 ಸ್ಪೂನು, ಅಗಸೆ ಬೀಜ ಒಂದು 4-5 ಸ್ಪೂನು, ಕಪ್ಪೆಳ್ಳು ಒಂದು 2 ಸ್ಪೂನು, ಲವಂಗ 10, ಒಂದು 5-6 ದಾಸವಾಳದ ಎಲೆ, ಒಂದು 3-4 ವಿಳೆದೆಲೆ, 10 ದಳ ತುಳಸಿ, ಒಂದು 3-4 ಕೆಂಪು ದಾಸವಾಳದ ಹೂವು, ಆಲೋವೆರಾ ದೊಡ್ಡದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3-4 ನೆಲ್ಲಿಕಾಯಿ, ಚಕ್ಕೆ ಒಂದು 3-4 ಪೀಸು, ಲಾವಂಚ ಬೇರು ಸ್ವಲ್ಪ, 1 ಇಡಿ ಆಗಷ್ಟು ಕರ್ಬೇವಿನ ಸೊಪ್ಪು, ರೋಸ್ಮೆರಿ ನಿಮಗೆ ಬ್ಲಿಂಕಿಟ್ಟಲ್ಲಿ ಸಿಗುತ್ತೆ ಅದು ಕೂಡ ಸ್ವಲ್ಪ, ನುಗ್ಗೆ ಸೊಪ್ಪು 1 ಇಡಿ ಆಗಷ್ಟು, 1 ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು 1 ಇಡಿಯಷ್ಟು ಬೇವಿನ ಸೊಪ್ಪು. ಇಷ್ಟು ಇದ್ದರೆ ಹೋಮ್ ಮೇಡ್ ಏರ್ ಆಯಿಲ್ ರೆಡಿ ಆಗುತ್ತೆ. ಸೊ ಇವಾಗ ಒಂದು ಪಾತ್ರೆನ ಬಿಸಿಗಿಟ್ಟು 2 ಬಟ್ಲು ಕೊಬ್ಬರಿ ಎಣ್ಣೆ, ಸೊ ಮೆಷರ್ಮೆಂಟ್ ಹೇಳೋ ಪ್ರಕಾರ ಹೋದರೆ 1/2 ಲೀಟ್ರು ಕೊಬ್ಬರಿ ಎಣ್ಣೆನ ನಾನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಲೀಟ್ರು ಹರಳೆಣ್ಣೆ, 1/4 ಲೀಟ್ರು ಎಳ್ಳೆಣ್ಣೆನ ಹಾಕ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಈ 3 ಎಣ್ಣೆನ ಬಳಸ್ತೀನಿ. ಸೊ ಇದು ತುಂಬಾ ಒಳ್ಳೆಯದು. ಸೊ ಇವಾಗ ಎಲ್ಲ ಸೀಡ್ಸ್ನೆಲ್ಲ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ಇದನ್ನು ಬೇಕಾದ್ರೆ ನೀವು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿ ಹಾಕ್ಬೋದು ಎಣ್ಣೆಗೆ, ಇಲ್ಲ ಅಂದರೆ ಹಾಗೆ ಕೂಡ ಹಾಕ್ಬೋದು. ನಾನಿವಾಗ ಹಾಗೇ ಹಾಕ್ತಾಯಿದ್ದೀನಿ. ಈ ಹೋಮ್ ಮೇಡ್ ಏರ್ ಆಯಿಲ್ಲು ನಮ್ಮ ಅಜ್ಜಿನೂ ಸತ ಮಮ್ಮಿಗೆ ಹೇಳಿದರು, ಆ್ಯಂಡ್ ನಮ್ಮ ನೇಬರ್ ಆಂಟಿನೂ ಸತ ಮಮ್ಮಿಗೆ ಹೇಳಿಕೊಟ್ಟಿದ್ರು. ಸೊ ನಾವು ಸ್ಕೂಲಿಗೆ ಆವಾಗ ಹೋಗ್ತಾ ಇದ್ದಾಗಲೇ ಈ ಹೇರ್ ಆಯಿಲ್ನ ಮಮ್ಮಿ ಪ್ರಿಪೇರ್ ಮಾಡಿ ಇಡೋರು. ಆ್ಯಂಡ್ ನಮಗೂ ಸತ ವಾರಕ್ಕೆ 2 ದಿನ ಹಚ್ಚಿ ತಲೆ ಸ್ನಾನ ಎಲ್ಲ ಮಾಡಿಸೋರು. ಇಟ್ ವಾಸ್ ವೆರಿ ನೈಸ್. ನನ್ನ ಕೂದಲಂತೂ ತುಂಬಾ ಚೆನ್ನಾಗಿ ಗ್ರೋ ಎಲ್ಲ ಆಗ್ತಾಯಿತ್ತು, ಹೇರ್ ಫಾಲು ಸತ ಕಮ್ಮಿ ಆಗ್ತಾಯಿತ್ತು. ಸೊ ಇದರಲ್ಲಿ ನಮಗೆ 2 ವಸ್ತು ಬಗ್ಗೆ ಗೊತ್ತಿತ್ತಿಲ್ಲ, ಲೈಕ್ ರೋಸ್ಮೇರಿ ಮತ್ತು ಕಪ್ಪು ಜೀರಿಗೆ ಬಗ್ಗೆ. ಇವಾಗ ಎಲ್ಲ ನಾಲೆಡ್ಜ್ ಬಂದಿದೆ ಆ 2 ಬಗ್ಗೆನೂ. ಸೊ ಅಲೋವೆರಾ ಎಲ್ಲ ತುಂಬಾ ಒಳ್ಳೆಯದು. ದಾಸವಾಳದ ಹೂವು ಎಲೆಯಿಂದ ಕೂದಲು ನ್ಯಾಚುರಲ್ ಶೈನು, ಸ್ಮೂತ್ನೆಸ್ ಇರುತ್ತೆ. ಲಾವಂಚ ಬೇರು ನ್ಯಾಚುರಲ್ ಕೂಲೆಂಟು, ತಂಪಾಗಿ ಇರಿಸುತ್ತೆ. ನೆಲ್ಲಿಕಾಯಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಆ್ಯಂಡ್ ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ. ಕರ್ಬೇವಿನ ಸೊಪ್ಪು ಹೇರ್ ಗ್ರೋತ್ ಚೆನ್ನಾಗಿ ಮಾಡುತ್ತೆ. ಸೊ ಎಲ್ಲ ಸೀಡ್ಸು ಮತ್ತು ಎಲ್ಲ ಸೊಪ್ಪುಗಳು ಹಾಕೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫು ಸತ ಕಮ್ಮಿ ಆಗುತ್ತೆ, ಹೇರ್ ಗ್ರೋತು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಈ ಎಣ್ಣೆನ ಸಿಮ್ಮಲ್ಲೇ ಕಾಯಿಸ್ಬೇಕಾಗತ್ತೆ. ಸೊ ಅದು ಚೆನ್ನಾಗಿ ಕುದಿಬೇಕು. ಸೊ ಕುದ್ರೆ ಓವರ್ ನೈಟು ಹಾಗೆ ಬಿಟ್ಬಿಡಬೇಕು. ಅದ್ರ ನೆಕ್ಸ್ಟ್ ಡೇ ಅದನ್ನೆಲ್ಲ ಶೋಧಿಸ್ಬೇಕು. ಸೊ ಹೋಮ್ ಮೇಡ್ ಹೇರ್ ಆಯಿಲ್ ಪ್ರಿಪೇರ್ ಮಾಡಿ ಮಮ್ಮಿ ಮನೆಗೆ ಬಂದಿದ್ದೆ. ಸೊ ಮಮ್ಮಿಗೆ ತುಂಬ ದಿನದಿಂದ ಆಸೆ ಇತ್ತು ಒಂದು ಹೊಸ ಫೋನ್ನ ತೊಗೋಬೇಕು ಅಂತ. ಸೊ ನಾನು ನಮ್ಮ ಅಕ್ಕನ ಮಗ ಹೇಳಿದ್ವಿ ಐಫೋನ್ ತೊಗೋ ಮಮ್ಮಿ ಅಂತ. ಮನೆ ಹತ್ರನೇ ಒಂದು ಐಪ್ಲಾನೆಟ್ ಅಂಗಡಿ ಇತ್ತು. ಸೊ ಅಲ್ಲಿಗೆ ಕರ್ಕೊಂಡೋಗಿ ಎಲ್ಲ ತೋರಿಸ್ತಾ ಇದ್ವಿ. ಇವಾಗ ಐಫೋನ್ 17 ಅಲ್ವಾ ಇರೋದು, ಪ್ರೋ ಮ್ಯಾಕ್ಸ್ ಎಲ್ಲ. ಸೊ ವಿಡಿಯೋ ಕ್ಲಾರಿಟಿ, ಫೋಟೋ ಕ್ಲಾರಿಟಿ ಎಲ್ಲ ತೋರಿಸಿದ್ವಿ. ಆ್ಯಂಡ್ ರೇಟು
ಎಲ್ಲ ಪ್ರತಿಯೊಂದೂ ಹೇಳಿದ್ವಿ ಈ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಚೆಕ್ ಮಾಡಿ ವಿಚಾರಿಸಿ ಫೈನಲಿ ನಮ್ಮಮ್ಮ ಐಫೋನ್ 17 ಪ್ರೋನ ತೊಗೊಂಡ್ರು. ಅದು ಆರೆಂಜ್ ಕಲರೇ ತೊಗೋ ಮಮ್ಮಿ ಅಂತ ಹೇಳಿದ್ವಿ. ಸೊ ನಮ್ಮಮ್ಮ ಕೂಡ ಪರ್ಚೇಸ್ ಮಾಡಿದರು. ಹೇಳಿ ನಿಧಾನಕ್ಕೆ, ಕೆಳಗಡೆನೂ ಇದೆ ನೋಡಿ. ಹಾಂ ತಡಿ, ತೆಗಿಯಲಿ ಬಿಡು, ತೆಗಿಯಮ್ಮ ನೀನು ಬಿಡ ಜೀವನ ತೆಗಿ. ಫೈನಲಿ ಐಫೋನ್ 17 ಪ್ರೋ. ಸೊ ನಾವು ಮಮ್ಮಿನ ಕೇಳಿದ್ವಿ, ಇಷ್ಟು ಕಾಸ್ಟ್ಲಿ ಫೋನ್ನ ಪರ್ಚೇಸ್ ಮಾಡಿದ್ಯಾ, ನಮಗೂ ಸಹ ಟ್ರೀಟ್ ಬೇಕು ಅಂತ. ಸೊ ನಮ್ಮ ಮಮ್ಮಿ ಏನು ಬೇಕಾದರೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಐ ಪ್ಲ್ಯಾನೆಟ್ ಅಂಗಡಿ ಎದುರುಗಡೆನೇ ಆಶಾ ಸ್ವೀಟ್ಸ್ ಇದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋದರು. ಆಶಾ ಸ್ವೀಟ್ಸಲ್ಲಿ ರಸ್ಮಲಾಯಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಸಹ ಎಲ್ಲ ರಸ್ಮಲಾಯಿನ ತೊಗೊಂಡ್ವಿ. ಆ್ಯಂಡ್ ಚಾಟ್ಸು ಕೂಡ ಚೆನ್ನಾಗಿರುತ್ತೆ. ಸೊ ಮಸಾಲೆ ಪುರಿ, ಸೇವ್ ಪುರಿ ಎಲ್ಲ ತೊಗೊಂಡು ತಿಂದ್ವಿ. ಟೇಸ್ಟ್ ವೈಸು ಆಶಾ ಸ್ವೀಟ್ಸಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಬಾದಾಮಿ ಹಾಲಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮಮ್ಮಿ, ಅಕ್ಕಂಗೆ, ಡ್ಯಾಡಿಗೆ ಎಲ್ಲರಿಗೂ ರಸ್ಮಲಾಯಿನ ಪಾರ್ಸಲ್ ಮಾಡಿಸ್ಕೊಂಡ್ರು. ಬಟ್ ನನ್ನ ಮಕ್ಕಳು ರಸ್ಮಲಾಯಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ಅವರಿಗೆ ಕೇಕ್ನ ತೊಗೊಂಡ್ವಿ. ಸೊ ಫೈನಲಿ ನಮ್ಮಮ್ಮ ಐಫೋನ್ 17 ಪ್ರೋ ತಗೊಂಡಿದ್ದಾರೆ. ಹೇಗೆ ಅನಿಸ್ತಾ ಇದೆಯಮ್ಮ? ಖುಷಿನಾ? ಖುಷಿ. ಸೊ ನಂದು ಐಫೋನ್ 16 ಪ್ರೋ ಲಾಸ್ಟ್ ಇಯರ್ ತಗೊಂಡೆ. ಅದು 2 years ಬ್ಯಾಕ್ ನಮ್ಮ ಅಕ್ಕ ತಗೊಂಡಿದ್ಲು. ಸೊ ಇವಾಗ ನಮ್ಮಮ್ಮ ತಗೊಂಡಿದ್ದಾರೆ. ಸೊ ನಮ್ಮ 3 ಜನದ ಹತ್ರ ಇವಾಗ ಐಫೋನ್ ಇದೆ, ನಮ್ಮ ಅಪ್ಪನ ಹತ್ರ ಮಾತ್ರ ಆಂಡ್ರಾಯ್ಡ್ ಇದೆ. ಅವ್ರು ತಗೊಳ್ಳಿ ಅಂದರೆ ಇಲ್ಲ ನಂಗೆ ಸಾಕು ಆಂಡ್ರಾಯ್ಡೇ, ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಐಫೋನ್ 17 ಪ್ರೋ ತೊಗೊಂಡು ನಮ್ಮಮ್ಮ ಸ್ವೀಟು ಕೊಡಿಸಿದ್ರು, ರಸ್ಮಲೈ. ಆ್ಯಂಡ್ ನಮ್ಮ ಅಕ್ಕ, ನಮ್ಮ ಅಪ್ಪಂಗೆ ಎಲ್ಲರಿಗೂ ರಸ್ಮಲಾಯಿನ ಪಾರ್ಸಲ್ ತೊಗೊಂಡು ಬಂದಿದ್ದೀವಿ. ಸೊ ಸದ್ಯಕ್ಕೆ ಇಷ್ಟ ಆಯಿತು ಇವತ್ತಿನ ಕತೆ. ತಿನ್ನಮ್ಮ, ನಿಮ್ಮಮ್ಮ ಕೊಡಿಸಿರೋದು ಸ್ವೀಟ್. ಸೊ ಹೋಮ್ ಮೇಡ್ ಹೇರ್ ಆಯಿಲು ಓವರ್ನೈಟ್ ಬಿಟ್ಬಿಟ್ಟಿದ್ದೆ. ಸೊ ಬೆಳಗ್ಗೆ ಎಲ್ಲದ್ರದ್ದು ಸಾರಾಂಶ ಎಲ್ಲ ಎಣ್ಣೆಗೆ ಇಳ್ಕೊಂಡಿರುತ್ತೆ. ಸೊ ಇವಾಗ ಅದನ್ನೆಲ್ಲ ಸೋಸ್ತಾ ಇದ್ದೀನಿ. ಸೊ ಇದನ್ನು ವಾರಕ್ಕೆ 2 ದಿನ ಇಲ್ಲ 3 ದಿನ ಹಚ್ಕೊಂಡು ಹೆಡ್ ವಾಶ್ ಮಾಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಫೈನಲಿ ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿ ಆಯಿತು.